ಕೃಷಿ ಮೇಳ 2024 ಅದ್ದೂರಿಯಾಗಿ ನಡೀತಾ ಇದೆ. ಈಗ ಬಂದಿದ್ರೆ ಏನ್ ಅನ್ಸ್ತಾ ಇದೆಯಣ್ಣ? ವ್ಯವಸ್ಥೆಗಳೆಲ್ಲ ಸ್ವಲ್ಪ ಹೋದ್ ಸಲಿಗೂ ಈ ಸಲಿಗೂ ಸ್ವಲ್ಪ ಬದಲಾವಣೆ ಆಗೈತೆ. ಯಾಕಂದ್ರೆ ದನಗಳಿಗೆ ಸ್ಟಾಲ್ಗಳು ಕೊಡೋದು ಹೆಂಗೆ ಕೊಡಬೇಕು ಅಂತಂದ್ರೆ ಸೈಡ್ ಕೊಟ್ರೆ ತುಂಬ ಉತ್ತಮವಾಗಿರುತ್ತೆ. ಯಾಕಂತಂದ್ರೆ ದನ ಮಲಗೆದ್ದೊಳ್ಬೇಕು. ನೋಡ್ರಿ, ಇಲ್ಲಿ ಮಳೆ ಬಂದೈತೆ, ಇವರು ರೂಫ್ ಹಾಕವ್ರೆ, ಬಟ್ ಇಲ್ಲಿ ದನ ಮಲ್ಗೋಕ್ಕಾಗಲ್ಲ. ನೀವು ನೋಡ್ಬೋದು ವ್ಯವಸ್ಥೆ ಹೆಂಗೈತೆ ಅಂದ್ಬಿಟ್ಟು. ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೃಷಿ ಮೇಳದ ಬಗ್ಗೆ ಅಂದರೆ ಒಂದಿನ 2 ದಿನ ಇದ್ದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು. ನಾಳೆ ಮಧ್ಯಾಹ್ನ 1 ಗಂಟೆಗೆ ಬಿಗ್ ಬಾಸ್ ಟೀಮ್ನೆಲ್ಲ ಕರ್ಕೊಂಡು ನಾನು ಕೃಷಿ ಮೇಳಕ್ಕೆ ಬರ್ತೀನಿ. ದಯವಿಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಸೆಲ್ಫಿಗಳು ತಗೊಳೋದಿರ್ಬೋದು. ಇವಾಗ ಅವ್ರನ್ನ ಕರೆಸ್ಬೇಕಂದ್ರೆ ಕೆಲವೊಬ್ರೆಲ್ಲನೂ ಪೇಮೆಂಟ್ ಮುಖಾಂತರ ಅವ್ರನ್ನ ಕರೆಸ್ಬೇಕು ಅಂತ ಇರುತ್ತಲ್ವಾ. ಏನೂ ಇಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ನಾಳೆ ಸಿಗೋಣ GKVK ನಲ್ಲಿ. ನಾಳೆ ನಮ್ಮ ಎತ್ತುಗಳ ಜೊತೆ. ಇವತ್ತು ನಾನು ಹೂವು ಏನೂ ಹಾಕಿಲ್ಲ ಎತ್ತುಗಳಿಗೆ, ಯಾಕಂತಂದರೆ ಸಡನ್ನಾಗಿ ಬಂದಿದ್ದು ಓರಿಗಳು. ನಾಳೆ ಫುಲ್ಲು ಮೆರವಣಿಗೆ ರೀತಿಯಲ್ಲಿ ಮೇನ್ ರೋಡಲ್ಲಿ ಒಂದು 2-3 ಅವರ್ ನಾನು ಸಿಗ್ತೀನಿ, ನಮ್ಮ ಟೀಮ್ ಎಲ್ಲರೂ ಸಿಗ್ತಾರೆ. ಎಲ್ಲರೂ ಬಂದು ಪಾಲ್ಗೊಳ್ರಿ. ಆಮೇಲೆ ಹೆಚ್ಚಿನ ಮಾಹಿತಿ ಏನಂತಂದರೆ ಕೃಷಿನಲ್ಲಿ ನಿಮಗೆ ತೋಟಗಾರಿಕೆ ಇರ್ಬೋದು, ಆಮೇಲೆ ಪಶು ಸಂಗೋಪನೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಆಮೇಲೆ ಮೀನು ಇರ್ಬೋದು, ಪ್ರತಿಯೊಂದೂ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಅದಕ್ಕಿಂತ ಬಹುಮುಖ್ಯ ಏನಂತಂದರೆ ಏನಂತೀರಿ ನಾವು ಯಂತ್ರೋಪಕರಣಗಳು ಯಾವ್ಯಾವ ರೀತಿ ಇದ್ದಾವೆ ಅಂತ ಅಂದ್ಬಿಟ್ಟು. ದಯವಿಟ್ಟು ಪೆಸ್ಟಿಸೈಡ್ ಸೈಡ್ ಅಂತೂ ಹೋಗ್ಬೇಡ್ರಿ. ಹಿಂದಿನ ಕಾಲದಲ್ಲಿ ಏನು ಗೊಬ್ಬರ ಹಾಕಿದ್ದು ಹೊಲ ಕೆಡಲ್ಲ, ಅನ್ನ ಹಾಕಿದ್ದು ಮನೆ ಕೆಡಲ್ಲ ಅಂತ, ಅದನ್ನ ಪಾಲನೆ ಮಾಡ್ರಿ ಅಂತ ಹೇಳ್ತೀನಿ. ನಾಳೆ ಸಿಗೋಣ. ಜೈ ಹಳ್ಳಿಕ. ತಾಣನ ಇಲ್ಲೇ ಅವ್ರು ಈಗ ಬೈಟ್ ಕೊಟ್ಬಿಟ್ಟು ಹೋಗಿ ನಾವು ಊಟ ಆಮೇಲೆ ತಿರ್ಗಾ 2 ಗಂಟೆಯಿಂದ ಕಾಯ್ತಾ ಇದೀವಿ. ಈಗ ಕೊಡಿ. ಈಗ ಬಂದಿದ್ದೀರಲ್ಲ ಸ್ಪೆಷಲ್ ಆಗಿ. ಕೃಷಿ ಮೇಳ ಅದು ಒಂದು ಕೊಟ್ಬಿಡಿ. श्री कृष्ण